ಯಾವ್ದೇ 4 ಸ್ಟೈಲ್ ಸ್ಯಾರಿ ಡ್ರೇಪಿಂಗ್ ಕೂಡ ಇದೇನೆ ಬೇಸ್ ಇರುತ್ತೆ, ಇದೇ ಪ್ರಿಪರೇಷನ್, ಇದೇ ತರ ನೀವು ಸ್ಯಾರಿನ ಫೋಲ್ಡ್ ಮಾಡ್ಕೋಬೇಕಾಗತ್ತೆ. ನೀವು ಕೆಳಗಡೆ ಚಾಪೆ ಮೇಲೆ ಹಾಸ್ಕೊಂಡ್ ಬೇಕಾದ್ರೂ ಫೋಲ್ಡ್ ಮಾಡ್ಬೋದು, ಇಲ್ಲ ಈ ತರ ಒಂದು ಲಾಂಗ್ ಟೇಬಲ್ ಮೇಲೆ ಬೇಕಾದ್ರೂ ಹಾಕೊಂಡು ಫೋಲ್ಡ್ ಮಾಡ್ಬೋದು. ಫೋಲ್ಡ್ ಮಾಡ್ಬೇಕಾದ್ರೆ ನೋಡಿ, ಯೂನಿಫಾರ್ಮ್ ಆಗಿ ಹಿಡಿಯೋ ಅವಶ್ಯಕತೆ ಇಲ್ಲ, ಜಸ್ಟ್ ಡ್ರ್ಯಾಗ್ ಮಾಡ್ಕೊಂಡು ಹತ್ರಕ್ಕೇನೆ ಒಂದು 10 ಫ್ರಿಲ್ಸ್ ನ ಹಿಡ್ಕೊಳ್ಳಿ. 10 ಫ್ರಿಲ್ಸ್ ಆದ ಕೂಡ್ಲೆ ನಿಮ್ ಮನೇಲಿ ಸಿಗುವಂತ ನಾರ್ಮಲ್ ಬಟ್ಟೆ ಕ್ಲಿಪ್ಸ್ ಆದ್ರೂ ಆಯ್ತು, ಇಲ್ಲ ಈ ತರ ಪೆಕ್ ಕ್ಲಿಪ್ಸ್ ಆದ್ರೂ ಹಾಕೊಂಡು 10 ಫ್ರಿಲ್ಸ್ ಗೆ ಲಾಕ್ ಮಾಡ್ಕೊತಾ ಹೋಗ್ಬೇಕು. ಪ್ರತಿ 10 ಆದ್ಮೇಲೆ ತಿರ್ಗಾ ನೀವು ಕಂಟಿನ್ಯೂ ಮಾಡ್ಕೊತಾ ಹೋಗಿ. ಇನ್ನೊಮ್ಮೆ ರಿಪೀಟ್ ಮಾಡ್ತಾ ಇದೀನಿ, ಯೂನಿಫಾರ್ಮ್ ಆಗಿ ಹಿಡಿಯೋ ಯಾವ ಅವಶ್ಯಕತೆನೂ ಇಲ್ಲ. ಆದಷ್ಟು ಚಿಕ್ಕದಾಗಿ ಎಷ್ಟು ಫ್ರಿಲ್ಸ್ ಬರುತ್ತೋ 25 to 28 ಫ್ರಿಲ್ಸ್ ಆಲ್ಮೋಸ್ಟ್ ಬರುತ್ತೆ. ಸೊ ಅಷ್ಟು ಫ್ರಿಲ್ಸ್ ನ ನೀವು ಚಿಕ್ಕದಾಗಿ ಹಿಡ್ಕೋತಾ ಹೋಗಿ. ಒಂದೇ ಸತಿ ಹಿಡಿಯೋದು ನಿಮ್ಗೆ ಕಷ್ಟ ಆಗತ್ತೆ. ಸೊ ಈ ತರ ಪೆಕ್ ಕ್ಲಿಪ್ಸ್ ಅಲ್ಲಿ 10ಕ್ಕೆ ಲಾಕ್ ಹಾಕೋತಾ ಹೋಗಿ. ಸೆರ್ಗ್ ಏನ್ ಬರುತ್ತೋ ಆ ಸೆರ್ಗ್ ಜಂಕ್ಷನ್ ಇರತ್ತಲ್ಲ, ಸೀರೆ ಮತ್ತೆ ಸೆರ್ಗ್ ಜಂಕ್ಷನ್, ಅಲ್ಲಿಂದ 1 ಮೀಟರ್ ಅಷ್ಟು ನೀವು ಬಿಟ್ಟು ಮಿಕ್ಕಿದ ಪೂರಾ ಸೀರೆನ ಫ್ರಿಲ್ಸ್ ಹಿಡ್ಕೋಬೇಕಾಗತ್ತೆ. ನೋಡಿ, 4 ಸ್ಟೈಲ್: ಟೆಂಪಲ್ ಸ್ಟೈಲ್, ಪದ್ಮಾಸನ, ಡಬಲ್ ಬಾರ್ಡರ್ ಸ್ಟೈಲ್, ಮಧುವಂಗಿತಿ ಅಥವಾ ದರ್ಬಾರ್. 4 ಸ್ಟೈಲ್ಗೆ ಸ್ಯಾರಿ ಫೋಲ್ಡಿಂಗ್ ಇದೇ ತರ ಇರುತ್ತೆ. ಪಿನ್ ಹಾಕೊಳ್ಳುವಾಗ ಒಂದು ಇಂಪಾರ್ಟೆಂಟ್ ಟಿಪ್ ನ ನೋಟ್ ಮಾಡ್ಕೊಳ್ಳಿ. ಬಾರ್ಡರ್ ಮತ್ತೆ ಸೀರೆ ಜಂಕ್ಷನ್ ಏನಿದೆಯೋ ಅದೇ ನೇರಕ್ಕೆ ನೀವು ಎಲ್ಲಾ ಫ್ರಿಲ್ಸ್ಗೂ ಪಿನ್ ಹಾಕೋತಾ ಹೋದ್ರೆ ನಿಮ್ಗೆ ಕುಚ್ ತರ ಫ್ರಿಲ್ಸ್ ತುಂಬಾ ಚೆನ್ನಾಗಿ ಬರುತ್ತೆ. ಚೆಕ್ ಮಾಡ್ಕೊಳ್ಳಿ, ಎರಡೂ ಕಡೆ ನೀವು ಬಾರ್ಡರ್ ಮತ್ತೆ ಸ್ಯಾರಿ ಎಲ್ ಜಾಯಿನ್ ಆಗುತ್ತೋ ಆ ಜಂಕ್ಷನ್ಗೆ ಪಿನ್ ಹಾಕೋತಾ ಹೋಗ್ಬೇಕು. ಮಧ್ಯ ಒಂದು ಫ್ರಿಲ್ ಬಿಡ್ದಿರಂಗೆ ಎಲ್ಲಾ ಫ್ರಿಲ್ಸ್ ನು ಪಿನ್ಗೆ ಸೇರಿಸ್ಕೊತಾ ಹೋಗಿ. ಇಲ್ಲಿ ನೀವು ಬಾರ್ಡರ್ ಸೀರೆ ಜಂಕ್ಷನ್ ಗೆ ಪಿನ್ ಹಾಕ್ತಾ ಇರೋದ್ರಿಂದ ಹಿಡಿಬೇಕಾದ್ರೆ ನೀವು ಯೂನಿಫಾರ್ಮ್ ಆಗಿ ಹಿಡಿಯೋ ಅವಶ್ಯಕತೆ ಇರೋದಿಲ್ಲ. 23 ಅಥವಾ 22 ತೆಗೆದ್ರು ಸಾಕಾಗತ್ತೆ. ನೋಡಿ, ಅಪ್ ಟು 28 ಕೂಡ ಸ್ಯಾರಿ ಲೆಂತ್ ಇದ್ರೆ 28 ಫ್ರಿಲ್ಸ್ ವರ್ಗುನು ಬರುತ್ತೆ. ಸೆರಗ್ ಕಡೆ ನೀವು ಸೆರಗು ಮತ್ತೆ ಸೀರೆ ಜಂಕ್ಷನ್ ಇಂದ 1 ಮೀಟರ್ ಅಷ್ಟು ಬಿಟ್ಕೊಂಡಿರ್ತೀರಿ, ಮಿಕ್ಕಿದ ಪೂರಾ ಸ್ಯಾರಿನ ಫ್ರಿಲ್ಸ್ ಇಟ್ಕೊಂಡಿರ್ತೀರಿ. ಪಿನ್ ಹಾಕೋವರೆಗೂ ಪೆಕ್ ಕ್ಲಿಪ್ಸ್ ನ ತೆಗಿಬೇಡಿ. ಪಿನ್ ಪೂರಾ ಹಾಕಾದ್ಮೇಲೆ ಪೆಕ್ ಕ್ಲಿಪ್ಸ್ ನ ತೆಗೆದ್ರೆ ನೋಡಿ, ಜಂಕ್ಷನ್ ಗೆ ನೀವು ಕರೆಕ್ಟ್ ಆಗಿ ಪಿನ್ ಹಾಕಿದ್ರೆ ನಿಮ್ಗೆ ಯೂನಿಫಾರ್ಮ್ ಆಗಿ ಫ್ರಿಲ್ಸ್ ಬರುತ್ತೆ. ಇದ್ ಕಡೆ ಪಿನ್ ಹಾಕ್ದಾಗೆ ಅದ್ ಕಡೆನೂ ಹಾಕ್ತಾ ಇದಾರೆ. ಈಗ ಅದೇ ತರ ಸೆಂಟರ್ ಅಲ್ಲಿ ನಿಮ್ಗೆ ಏನು ರೆಫರೆನ್ಸ್ ಸಿಗಲ್ಲ. ಸೊ ಅಂದಾಜು ನೀವು ಸೆಂಟರ್ ಅಲ್ಲಿ ಯಾವ ಫ್ರಿಲ್ಸು ಬಿಡ್ದಿರಾ ಎಲ್ಲಾನು ಸೇರಿಸ್ಕೊಂಡು ಪಿನ್ ಹಾಕೋಬೇಕಾಗತ್ತೆ. ಮಧ್ಯದಲ್ಲಿ ಒಂದು ಫ್ರಿಲ್ ಬಿಟ್ಟಿಲ್ವಾ ಅಂತ ಚೆಕ್ ಮಾಡ್ಕೊಂಡು ಎಲ್ಲಾನು ಸೇರಿಸಿ ಪಿನ್ ಹಾಕೊಳ್ಳಿ ಸೆಂಟರ್ ಅಲ್ಲಿ. ಅಪ್ ಟು 25 ತೆಗೆದ್ರೆ ಸಾಕಾಗತ್ತೆ. ತುಂಬಾ ಸಣ್ಣದಾಗಿ ಹಿಡಿಯೋದಾದ್ರೆ 28 ಕೂಡ ಬರುತ್ತೆ. ಸೊ 22 to 28 ಎನಿ ನಂಬರ್ ಇಸ್ ಓಕೆ. 4 ಸ್ಟೈಲಿಗೆ ಇದೇ ತರಾನೇ ಸ್ಯಾರಿನ ಪಿನ್ ಮಾಡ್ಕೋಬೇಕು. ಸೊ ಇದನ್ನ ಪುನಃ ಎಲ್ಲಾ ಸ್ಟೈಲ್ ಅಲ್ಲೂ ತೋರ್ಸಲ್ಲ, 4 ಸ್ಟೈಲ್ಗೆ ಇದೇ ತರಾನೇ ಫೋಲ್ಡ್ ಮಾಡ್ಕೋಬೇಕು. ಈಗ ಸೆರ್ಗ್ ಹೇಗೆ ಹಿಡಿಬೇಕು ಅಂತ ತೋರ್ಸ್ಕೊಡ್ತೀನಿ. ನೋಡಿ, ಫ್ರಿಲ್ಸ್ ಹಿಡಿಬೇಕಾದ್ರೆ ಸೆರಗ್ ಹಿಡಿಬೇಕಾದ್ರೆ ಗಮನ ಮಾಡ್ಕೊಳ್ಳಿ. ಫಾಲ್ ಕಡೆಯಿಂದ ನೀವು ಸೆರಗ್ನ ಹಿಡ್ಕೋತಾ ಬರ್ಬೇಕಾಗತ್ತೆ. ಅದ್ ಕಡೆಯಿಂದ ಹಿಡಿದ್ರೆ ನಿಮ್ಗೆ ಉಲ್ಟಾ ಆಗತ್ತೆ. ನೆನ್ಪಿಟ್ಕೊಂಡು ಫಾಲ್ಸ್ ಕಡೆಯಿಂದ ಸೆರಗ್ನ ಸ್ಟಾರ್ಟ್ ಮಾಡಿ. ಸೆರಗ್ನ ತುಂಬಾ ಚಿಕ್ಕದಾಗಿ ಹಿಡಿಬಾರ್ದು. 8 to 10 ಬಂದ್ರೆ ನಿಮಗೆ ಸಾಕಾಗತ್ತೆ. ತುಂಬಾ ಚಿಕ್ಕದಾಗಿ ಹಿಡಿದ್ರೆ ನಿಮ್ಗೆ ಸ್ಪ್ರೆಡ್ ಮಾಡೋದಿಕ್ಕೆ ಕಷ್ಟ ಆಗತ್ತೆ ದೇವ್ರ ಮೇಲೆ ಉಡಿಸುವಾಗ. ಸೊ 8 to 10 ಹಿಡಿದ್ರೆ ಸಾಕಾಗತ್ತೆ. ಇಲ್ಲಿ ನಾನು 8 ಹಿಡ್ದಿದ್ದೀನಿ. 3 ಕಡೆ ಲಾಕ್ ಹಾಕೊಳ್ಳಿ. ಒಂದು ಅಲ್ಲಿ, ಇನ್ನೊಂದು ಇಲ್ಲಿ. ಈಗ ಇದನ್ನ ಹಿಡಿದು ಏನ್ ನಾವ್ ನೋಡಿ, ಈ ಜಂಕ್ಷನ್ ಇಂದ 1 ಮೀಟರ್ ನಿಮ್ಗೆ ಬಿಟ್ಕೊಳಕ್ ಹೇಳಿದ್ನಲ್ಲ, ಈ ಜಂಕ್ಷನ್ ಇಂದ ನೆಕ್ಸ್ಟ್ ಏನ್ ಹಿಡಿತೀರೋ ಅದೇ ಎದೆ ಭಾಗ ಬರೋದು. ಸೊ ಇದನ್ನ ನೀವು ಆದಷ್ಟು ನೀಟಾಗಿ ಹಿಡ್ಕೊಳ್ಳಿ. 8 ಫ್ರಿಲ್ಸ್ ಬಂದ್ರೆ ಸಾಕು. ತುಂಬಾ ಚಿಕ್ಕದಾಗಿ 10 to 12 ಎಲ್ಲ ಹಿಡಿದ್ರೆ ನಿಮ್ಗೆ ಸ್ಪ್ರೆಡ್ ಮಾಡ್ಲಿಕ್ಕೆ ಕಷ್ಟ ಆಗತ್ತೆ. ಈ ತರ ನೀವು ಫಸ್ಟೇ ರೆಡಿ ಮಾಡಿ ಇಟ್ಕೊಂಡಿರ್ಬೇಕು. ಇದನ್ನ ಫೋಲ್ಡ್ ಹೇಗ್ ಮಾಡೋದು, ಹಬ್ಬಕ್ಕೆ 2 ದಿನ ಮುಂಚೆನೆ ನೀವು ಫ್ರಿಲ್ ಹಿಡ್ದು ಇಟ್ಕೊಂಡಿದ್ರೆ ಒಳ್ಳೇದು. ಈ ತರ ಫಸ್ಟ್ ನೀವು ಪಿನ್ ಹಾಕಿರೋ ಫ್ರಿಲ್ಸ್ ನ ನಿಲ್ಸ್ಕೊಳ್ಳಿ.
ನಿಲ್ಸ್ಕೊಂಡಾದ್ಮೇಲೆ ನೀವು ಸೆರ್ಗ್ ಏನ್ ಹಿಡ್ದಿದ್ದೀರೋ ಅದನ್ನ ಕೂಡ ಸ್ಟ್ಯಾಂಡಿಂಗ್ ಪೊಸಿಷನ್ ಅಲ್ಲಿ ಇಟ್ಕೊಳ್ಳಿ. ಹೀಗಿಟ್ಕೊಂಡು ತುಂಬಾ ಎಳಿಯಕ್ ಹೋಗ್ಬೇಡಿ, ಆದಷ್ಟು ಸೆಂಟ್ರಲ್ಲೇ ಇಟ್ಕೊಂಡು ನೋಡಿ 1 fold 2 folds ಮಾಡಿ ನೀವು ದಾರ ಕಟ್ಟಿ ಇಟ್ಕೊಂಡ್ರೆ ಸ್ಯಾರಿ ಫೋಲ್ಡಿಂಗ್ ನಿಮಗಾಗತ್ತೆ. ದಿಸ್ ಇಸ್ ಸ್ಯಾರಿ ಫೋಲ್ಡಿಂಗ್ ಪ್ರಿಪರೇಷನ್ ಫಾರ್ ಆಲ್ ದ 4 ಟೈಪ್ಸ್. 4 ಸ್ಟೈಲ್ಸ್ಗೆ ಇದೇ ತರ ಸೀರೆನ ನೀವು ಫೋಲ್ಡ್